ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಿದ್ದೀನಿ. ಬೆಳಗ್ಗೆ ಅಂದರೆ ಇವಾಗ ಟೈಮ್ ಬಂದುಬಿಟ್ಟು 9:30 ಆಗಿದೆ. ಟಿಫನ್ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ಮಗಳನ್ನು ಸ್ಕೂಲಿಗೆ ಕಳಿಸಿದ್ದೀನಿ ನಮ್ಮ ತೋಷನ. ಇವತ್ತು ಏನು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಇವತ್ತು ನಮ್ಮ ತೋಷದು ಬರ್ಡೇ ಇವತ್ತು. ಸೊ ಬರ್ಡೇ ವಿಡಿಯೋನೇ ಮಾಡ್ತಾ ಇರೋದು. ಇವತ್ತು ಬರ್ಡೇ ಆಗಿರೋದ್ರಿಂದ ನಮ್ಮ ತೋಷು ಸ್ಕೂಲ್ ಹತ್ರ ನಾನು ಹೋಗಬೇಕಾಗುತ್ತೆ. ಸ್ವೀಟ್ಸ್ ಎಲ್ಲ ತೊಗೊಂಡು ಹೋಗಬೇಕು. ಕಾರ್ತಿಕ್ ಅವ್ರು ಸ್ವೀಟ್ಸ್ ಎಲ್ಲ ತರಕ್ಕೆ ಹೋಗಿದ್ದಾರೆ. ಸೊ ಅದು ತಗೊಬಂದ ತಕ್ಷಣ ಹೋಗಬೇಕು ನಾನು ಕೂಡ ಸ್ವೀಟ್ಸ್ ಎಲ್ಲ ಕೊಡಲಿಕ್ಕೆ. ನನ್ನ ತೋಷು ವೆಯ್ಟ್ ಮಾಡ್ತಾ ಇರ್ತಾಳೆ. ಓಕೆ, ಇವತ್ತು ಅವ್ರ ಸ್ಕೂಲ್ ಹತ್ರ ಹೋಗ್ತೀನಿ. ಯಾವ ರೀತಿ ಇರುತ್ತೆ, ಅವಳು ಏನು ಮಾಡ್ತಿರ್ತಾಳೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಇವತ್ತು ಬರ್ಡೇ ಯಾವ ರೀತಿ ನಡೆಯುತ್ತೆ, ನಮ್ಮ ತೋಷು ಬರ್ಡೇ ವ್ಲಾಗ್ನ ತೋರಿಸೋಣ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಂದುವರಿಸ್ತೀನಿ. ಇವಾಗ ತಾನೇ ನಮ್ಮ ತೋಷು ಸ್ಕೂಲ್ ಹತ್ರ ಬರ್ತಿದ್ದೀವಿ. ಲೇಟ್ ಬೇರೆ ಆಗಿಬಿಟ್ಟಿತ್ತು, ಪ್ರೇಯರ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾರದೇ ಬರ್ಡೇ ಇದ್ದರೂ ಕೂಡ ಇವ್ರ ಸ್ಕೂಲಲ್ಲಿ ಈ ರೀತಿ ಒಂದು ವಿಶ್ ಮಾಡ್ತಾರೆ. ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. Today, Tushani's mother is with us in assembly. Let us all wish her on third floor. Swastirastuti kushalamastu chirayurastu vidya viveka. ಬರ್ಡೇ ದಿನ ಈ ರೀತಿ ಆರತಿ ಮಾಡಿಬಿಟ್ಟು ಒಂದು ಸಾಂಗ್ ಹೇಳ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಈ ಸ್ಕೂಲಲ್ಲಿ ಈ ಥರ ಈ ಕಲ್ಚರ್ ಎಲ್ಲ ತುಂಬ ಇಷ್ಟ ಆಯಿತು. ನಮ್ಮ ಹಿಂದೂ ಕಲ್ಚರ್ನ ತುಂಬ ಚೆನ್ನಾಗಿ ತೊಗೊಂಬರ್ತಿದ್ದಾರೆ. ಮತ್ತು ಇನ್ನೊಂದೇನು ಅಂದರೆ ಆರತಿ ಮಾಡೋದಕ್ಕೆ ನಮ್ಮನ್ನೂ ಕೂಡ ಕರೆದ್ರು. ಸೊ ಒಬ್ಬಳೇ ಇರೋದ್ರಿಂದ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದರು. ಸಂಜೆ ಆಗಿದೆ. ಇವಾಗ ಬರ್ಡೇಗೆ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ ಮಕ್ಕಳು. ಅದಾದ ತಕ್ಷಣ ಸ್ವಲ್ಪ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ವಿ. ಹೆಲ್ಪ್ ಮಾಡಿದ್ರು ಫ್ರೆಂಡ್ಸ್ ಎಲ್ಲ. ತುಂಬ ಥ್ಯಾಂಕ್ಸ್ ಹೇಳಬೇಕು ಅವರಿಗೆ, ಇಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿಕೊಟ್ರು ಅಂತ. ಮತ್ತು ಎಲ್ಲರನ್ನೂ ಕರೆದಿದ್ವಿ. ಬರ್ಡೇ ಸೆಲೆಬ್ರೇಷನ್ ಹೇಗಾಯಿತು ನೋಡೋಣ ಬನ್ನಿ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡ್ತಿರೋದು. ಏನಕ್ಕೆ ಅಂದರೆ ಬೇಡ ಅಂದ್ಕೊಂಡೆ ಇದನ್ನು, ಬಟ್ ಅವಳ ಆಸೆ ನನಗೆಲ್ಲ ಮಕ್ಕಳನ್ನು ಕರಿಬೇಕು ಅಂತ, ಸರಿ ಅಂತ ಹೇಳಿ ಅದನ್ನೇ ಮಾಡಿದ್ವಿ. ಬಟ್ ಓಕೆ, ಚೆನ್ನಾಗಿತ್ತು. ಮಕ್ಕಳು ಪಾರ್ಟಿ ಪಾಪರ್ ಬರುತ್ತಲ್ಲ, ಅದನ್ನು ಬ್ಲಾಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಆದರೆ ಅವರಿಂದ ಆಗ್ತಾ ಇಲ್ಲ. ಬಟ್ ನಮ್ಮ ತೋಷಗೆ ಅದು ಅಂದರೆ ತುಂಬ ಇಷ್ಟ. ಬರ್ಡೇ ಅಂದ ತಕ್ಷಣ ಅದನ್ನೇ ಫಸ್ಟು ಅವಳು ಕೇಳೋದು. ನೋಡೋಣ, ಟ್ರೈ ಮಾಡ್ತಿದ್ದಾರೆ ಆಗುತ್ತೋ ಇಲ್ವೋ ಅಂತ. ಬಟ್ ಅವರಿಂದ ಆಗಲೇ ಇಲ್ಲ. ದರ್ಶನ್ ಅವರೇ ಅದನ್ನು ಬ್ಲಾಸ್ಟ್ ಮಾಡಿದ್ರು. ಎಲ್ಲರಿಗೂ ಕೇಕ್ ಕಟ್ ಮಾಡಿಕೊಡುವಂತೆ. ಎಲ್ರಿಗೂ ಕೇಕ್ ಕಟ್ ಮಾಡಿ ಕೊಟ್ಟಿದ್ದಾಯಿತು. ನಮ್ಮ ತೋಷು ಅಂತೂ ತುಂಬ ಅಂದರೆ ತುಂಬ ಖುಷಿಪಟ್ಲು. ತುಂಬ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಎಷ್ಟಿತ್ತೋ ಅಷ್ಟನ್ನೇ ಅಪ್ಲೋಡ್ ಮಾಡಿದೆ. ಓಕೆ, ಇದು ಒಂಥರ ಖುಷಿ ಅನ್ನಿಸ್ತು. ಇದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅಲ್ಲಿಂದ ಅಲ್ಲೇ ಹೋಟೆಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಟೈಮ್ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ದೊಡ್ಡಮ್ಮ ಮತ್ತು ಚಂದು ಅಕ್ಕ ಬಂದಿದ್ದರು. ದೊಡ್ಡಮ್ಮ ಅಂದರೆ ಕಾರ್ತಿಕ್ ಅವ್ರ ದೊಡ್ಡಮ್ಮ, ಮತ್ತು ಅವ್ರ ಅಕ್ಕ ಬಂದಿದ್ದರು. ಬರ್ಡೇಗೆ ಅಂತಲೇ ಬಂದಿದ್ದು, ಮನೆಗೆ ಬಂದಿದ್ದರು. ಆದರೆ ಅವ್ರು ಬರೋ ಅಷ್ಟರಲ್ಲಿ ಬರ್ಡೇ ಪಾರ್ಟಿ ಎಲ್ಲ ಮುಗ್ದೋಗ್ಬಿಟ್ಟಿತ್ತು. ಇನ್ನೇನು ಅಂತ ಹೇಳಿ ದೇವಸ್ಥಾನಕ್ಕೆ ಹೊರಟ್ವಿ. ಬಟ್ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಟೈಮ್ ಬಂದುಬಿಟ್ಟು 8:30 ಆಗಿಬಿಟ್ಟಿತ್ತು. ಸೊ ಬಾಗಿಲು ತೆಗ್ದಿರಲ್ಲ, ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಅಂತ ಹೇಳಿ ನಾವು ಅಲ್ಲೇ ನಿಯರ್ ಬೈ ಯಾವುದಾದ್ರು ಹೋಟ್ಲಿಗೆ ಹೋಗೋಣ ಅಂತ ಹೇಳಿ ಹೋದ್ವಿ ಡಿನ್ನರ್ಗೆ ಅಂತ. ನಮ್ಮ ಚಿನ್ನಿ ನೋಡಿ ಹೇಗೆ ಆಡ್ತಾ ಇದ್ದಾಳೆ. ನಿಮ್ಗೊಂದು ಆ ಕಡೆ ತಡಿ, ಪ್ಲೇಟ್ ತೆಗಿಲಿ. ಒಂದು ನಿಮಿಷ ಪ್ಲೇಟ್ ತೆಗಿಲಿ.
ಜಸ್ಟ್ ಊಟ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ನೋಡಿ ನಮ್ಮ ಮಕ್ಕಳು ಹೇಗೆ ಕೂತಿದ್ದಾರೆ. ನಮ್ಮ ತೋಷು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದು ಚೆನ್ನಾಗಿತ್ತು ಅಂತ ಅಂದ್ಕೊತೀನಿ, ಅವಳಿಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟೇ ಇವತ್ತಿಂದು ನನ್ನ ಮಗಳು ಬರ್ಡೇ ವ್ಲಾಗ್ ಬಂದುಬಿಟ್ಟು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್